ಬ್ರೇಕ್ ನಂತರ ಐಟಿವಿ ನ್ಯೂಸ್ಗೆ ಸ್ವಾಗತ. ಕೋಲಾರದಲ್ಲಿ ಶಾಶ್ವತ ನೀರಾವರಿ ಯೋಜನೆ ಹೋರಾಟದ ಸಮಿತಿಯ ಜಿಲ್ಲಾ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಪರಮಶಿವಯ್ಯರವರ ಶಾಶ್ವತ ನೀರಾವರಿ ಯೋಜನೆಯ ದಿಕ್ಕು ತಪ್ಪಿಸಲು ಎತ್ತಿನಹೊಳೆ ಜಾರಿಗೆ ತರಲಾಗಿತ್ತು. ಆಗ ನಮ್ಮ ಮಾತು ಕೇಳಲಿಲ್ಲ. ಈಗ ಜಾರಿಗೊಳಿಸಿರುವ ಯೋಜನೆಯನ್ನು ದಿಕ್ಕು ತಪ್ಪಿಸಲಾಗುತ್ತಿದೆ ಎಂದು ಸಿಪಿಎಂ ರಾಜ್ಯ ಮುಖಂಡ ಶ್ರೀರಾಮ್ ರೆಡ್ಡಿ ಆರೋಪಿಸಿದ್ದಾರೆ. ಕೋಲಾರದಲ್ಲಿಂದು ನಡೆದ ಶಾಶ್ವತ ನೀರಾವರಿ ಯೋಜನೆ ಹೋರಾಟ ಸಮಿತಿಯ ಜಿಲ್ಲಾ ಸಮಾವೇಶದ ನಂತರ ಮಾಧ್ಯಮರೊಂದಿಗೆ ಮಾತನಾಡಿದ್ರು. ನೀರಾವರಿ ವಿಚಾರದಲ್ಲಿ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇದೆ. ಆದ್ರಿಂದ ಎಲ್ಲರೂ ರಾಜಕೀಯ ಮಾಡಬೇಕು, ನೀರಾವರಿ ಯೋಜನೆ ಜಾರಿಗೊಳಿಸಲು ಮುಂದಾಗುತ್ತಿಲ್ಲ ಎಂದರು. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಚರ್ಚೆ ನಡೆಸಿ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗುವುದು. ಇದು ನಮ್ಮ ಅಳಿವು ಉಳಿವಿನ ಪ್ರಶ್ನೆ ಆಗಿದ್ದು, ಮುಂದಿನ ದಿನಗಳಲ್ಲೂ ಹಂತ ಹಂತವಾಗಿ ಹೋರಾಟ ಕೈಗೊಂಡು ಸರ್ಕಾರದ ಮೇಲೆ ಒತ್ತಡ ಹೇರಲಾಗುವುದು ಎಂದರು. ಪರಮಶಿವ ವರದಿಯನ್ನು ದಾರಿ ತಪ್ಪಿಸಬೇಕು, ಅದನ್ನು ಯಾವುದೇ ಕಾರಣಕ್ಕೆ ಜಾರಿ ಮಾಡಬಾರ್ದು ಅಂತ ಉದ್ದೇಶದಿಂದಾನೇ ಎತ್ತಿನಹೊಳೆ ಇಟ್ಟಿದ್ದು. ಎತ್ತಿನಹೊಳೆ ಒಂದೇ ಇಲ್ಲ, KC ರೆಡ್ಡಿ ವರದಿ ಇಟ್ಟರು, ಎತ್ತಿನಹೊಳೆ ಇಟ್ಟರು, ಚೆಲ್ಲಘಟ್ಟ ಯೋಜನೆ ಇಟ್ಟರು, ಎಲ್ಲವೂ ಇಟ್ಟಿದ್ದು ಪರಮಶಿವ ವರದಿ ಜಾರಿ ಆಗಬಾರ್ದು ಅಂತ. ನಾವು ಆವತ್ತು ಹೇಳಿದ್ವಿ ಇದರಿಂದ ಪ್ರಯೋಜನ ಇಲ್ಲ ಅಂತೇಳಿ. ಇವತ್ತು ಎಲ್ಲರೂ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದರಿಂದ ಪ್ರಯೋಜನ ಇಲ್ಲ ಅಂತ ಹೇಳ್ತಕ್ಕಂಥದ್ದು. ಅದು ಬೇರೆ ಏನೂ ದಾರಿ ಇಲ್ಲ ಅವರಿಗೆ. ಆದರೆ ಇದನ್ನು ಜಾರಿ ಮಾಡಲಿಕ್ಕೆ ಇಷ್ಟ ಇಲ್ಲದೆ, ಮನಸ್ಸಿಲ್ಲದೆ, ಈ ಪ್ರದೇಶದ ನೀರಾವರಿ ಸಮಸ್ಯೆಯನ್ನು ಪರಿಹಾರ ಮಾಡ್ತಕ್ಕಂಥ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಈ ರೀತಿ ದಿಕ್ಕು ತಪ್ಪಿಸ್ತಾ ಇರ್ತಾರೆ. 12 ವರ್ಷದಿಂದ ತೀರ್ಮಾನ ಮಾಡಿ ಮುಂದಿನ ಹೋರಾಟಕ್ಕೆ ಹೋಗೋದು ಖಚಿತ. ನಾವು ಆ ಹೋರಾಟಕ್ಕೆ ಹೋಗುವ ಸಂದರ್ಭದಲ್ಲೇ ನೀರಾವರಿ ಯೋಜನೆಗಳ ವಿಚಾರದಲ್ಲಿ, ಎತ್ತಿನಹೊಳೆ ವಿಚಾರದಲ್ಲಿ, ಪರಮಶಿವ ವರದಿ ವಿಚಾರದಲ್ಲಿ ಯಾವ್ಯಾವ ರೀತಿಯಾದಂಥ ಗೊಂದಲಗಳನ್ನು ನಿರ್ಮಾಣ ಮಾಡಿದ್ದಾರೆ, ಯಾವ ರೀತಿಯಾಗಿ ರಾಜಕೀಯ ಪಕ್ಷಗಳು ರಾಜಕೀಯ ಮಾಡ್ತಾ ಇದೆ ಇದರ ಹೆಸರಲ್ಲಿ ಅಂತಕ್ಕಂಥದ್ದನ್ನು ಜನರಿಗೆ ಮನದಟ್ಟು ಮಾಡಿ ನಾವು ಮುಂದಿನ ಹೋರಾಟಕ್ಕೆ ಹೋಗಬೇಕು. ಈಶ್ವರ್, ಐಟಿವಿ ನ್ಯೂಸ್, ಕೋಲಾರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಜಯಪುರ ಸಮೀಪದ ಗಡ್ಡದಾಯಕನಹಳ್ಳಿ ಗ್ರಾಮದ ದುರ್ಗಾ ಮಹೇಶ್ವರಿ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದ್ದ ಗಣಪತಿ ಮೂರ್ತಿಯ ವಿಗ್ರಹವನ್ನು ವಿಸರ್ಜನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ವಿಜಯಪುರ ಸಮೀಪದ ಗಡ್ಡದಾಯಕನಹಳ್ಳಿ ಗ್ರಾಮದ ದುರ್ಗಾ ಮಹೇಶ್ವರಿ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದ್ದ ಗಣಪತಿ ಮೂರ್ತಿಯ ವಿಗ್ರಹವನ್ನು ವಿಸರ್ಜನೆ ಮಾಡುವ ಸಲುವಾಗಿ ಹಮ್ಮಿಕೊಂಡಿದ್ದ ಮೆರವಣಿಗೆ ವೇಳೆಯಲ್ಲಿ ಮಾತನಾಡಿದ ವಿಜಯಪುರ ಸಮೀಪದ ಗಡ್ಡದಾಯಕನಹಳ್ಳಿ ಗ್ರಾಮದ ದುರ್ಗಾ ಮಹೇಶ್ವರಿ ದೇವಾಲಯದ ಪ್ರಧಾನ ಅರ್ಚಕ ನಾಗರಾಜಪ್ಪ ಅವರು ತೀವ್ರ ಬರಗಾಲಕ್ಕೆ ತುತ್ತಾಗಿರುವ ತಾಲೂಕಿನಲ್ಲಿ ಈ ವರ್ಷದಲ್ಲಿ ಉತ್ತಮವಾದ ಮಳೆ ಬೆಳೆಗಳಾಗಿ ಸಂಕಷ್ಟದಲ್ಲಿರುವ ರೈತರು ಚೇತರಿಸಿಕೊಳ್ಳಬೇಕು. ಕಳೆದ 8 ವರ್ಷಗಳಿಂದ ಗ್ರಾಮದ ಯುವಕರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಯುವಜನರು ದೇವಾಲಯಗಳಲ್ಲಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವ ಮೂಲಕ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದ್ದು, ಈ ವರ್ಷವೂ ಕೂಡ ಲೋಕ ಕಲ್ಯಾಣಾರ್ಥವಾಗಿ ದೇವಾಲಯದಲ್ಲಿ ಪ್ರತಿದಿನ ವಿಶೇಷ ಹೋಮಗಳು, ಅಭಿಷೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಬರಲಾಗಿದೆ. ಇನ್ನು ಇದೇ ವೇಳೆ ಗಣಪತಿ ಮೂರ್ತಿಯನ್ನು ವಿಶೇಷ ಪಲ್ಲಕ್ಕಿಯೊಂದಿಗೆ ಮೆರವಣಿಗೆಯನ್ನು ಮಾಡಲಾಯಿತು. ಗಣೇಶನನ್ನು 8ನೇ ವರ್ಷದ ಗಣೇಶನನ್ನು ಇಡಲಾಗಿದ್ದು ಇವತ್ತು ವಿಸರ್ಜನಾ ಮಹೋತ್ಸವವನ್ನು ಅದರಿಂದ ಎಷ್ಟು ವರ್ಷ ಆಯ್ತು? 8ನೇ ವರ್ಷದ ಗಣೇಶ ಏನೇ ಕಾರ್ಯಕ್ರಮ? ಬೆಳಗ್ಗೆ ಪೂಜೆ ಅಭಿಷೇಕ ಇಲ್ಲ. ನಾವು ಗಡ್ಡದಾಯಕನಹಳ್ಳಿಯಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ 8 ವರ್ಷದಿಂದ ಗಣೇಶನ ಇಡ್ತಾ ಇದ್ದೀವಿ. ಇದು ಇವತ್ತು ವಿಸರ್ಜನೆ ಮಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ಅಭಿಷೇಕ ಮಾಡಿದ್ದೀವಿ. ಇವಾಗ 6:30ಗೆ ವಿಸರ್ಜನೆ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಇಡ್ತಾ ಇದ್ದೀರಿ? 8 ವರ್ಷದಿಂದ ಮಾಡ್ತಾ ಇದ್ದೀವಿ. ಏನೇನು ಕಾರ್ಯಕ್ರಮ ಮಾಡಿದ್ದೀರಿ ಇದುವರೆಗೂ? ಭಜನೆ ಮಾಡ್ತೀವಿ, ಮೆರವಣಿಗೆ ಮಾಡ್ತಾ ಇದ್ದೀವಿ, ಹೋಮಗಳು ಮಾಡ್ತೀವಿ. ಕ್ಯಾಮರಾಮನ್ ಬಾಬು ಜೊತೆ ಸತೀಶ್, ಐಟಿವಿ ನ್ಯೂಸ್, ವಿಜಯಪುರ. ಐಟಿವಿ ಸುದ್ದಿವಾಹಿನಿಯ ಆಂಕರ್ ಕವಿತಾ ಸಪ್ತಪದಿ ತುಳಿದಿದ್ದಾರೆ. ಕನಸಂತೆ
ಒಲವೇ ಒಲಿದೆ ಒಮ್ಮೆಗೆ ಚಾಚಿದ ಕೈಗೆ ಆಕಾಶವೇ ತಾಗಿದೆ ಗೀಚಿದ ಹಾಗೆ ಮಳೆ ಬಿಲ್ಲಿ ಮೈಗಂಟಿದೆ ಹೊಸ ಸಂವತ್ಸರ ಹೊಸ ಮನ್ವಂತರ ಶುರುವಾಗಿದೆ ಆಗಿದೆ ಈಗ ಮೊದಲ ಮಳೆಯಂತೆ ಎದೆಗೆ ಇಳಿದೆ ಮೆಲ್ಲಗೆ ಇದಿಷ್ಟು ಇವತ್ತಿನ ಸುದ್ದಿಗಳು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ವಂದನೆಗಳೊಂದಿಗೆ ನಾನು ರೋಜಾ. ITV ಇದು ಸತ್ಯಕ್ಕೆ ಪ್ರತಿಬಿಂಬ. ಅತ್ಯಾಚಾರದ ಆರೋಪ ರಾಘವೇಶ್ವರ ಭಾರತಿ ಸ್ವಾಮಿಯನ್ನು ಬಂಧಿಸಲು ಒತ್ತಾಯ. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯಿಂದ ಪ್ರತಿಭಟನೆ. ಅನ್ಯಾಯದ ತೀರ್ಪಿನ ಆರೋಪ. ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಕಡೆಗಣಿಸಿದ ತೀರ್ಪುಗಾರರು. ತೀರ್ಪುಗಾರರ ಮೊಮ್ಮಕ್ಕಳಿಗೆ ಪ್ರತಿಮಾ ಬಹುಮಾನ ಘೋಷಣೆ. ಅದ್ದೂರಿ ಗಣಪತಿ ವಿಸರ್ಜನೆ. ವಿಶೇಷ ಪಲ್ಲಕ್ಕಿಯೊಂದಿಗೆ ಮೆರವಣಿಗೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಂಭ್ರಮಾಚರಣೆ.